ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ ಫೈನಲಿ ಇಲ್ಲಿ ಲಕ್ಷ್ಮಿ ವೈಷ್ಣವ್ ಇಬ್ಬರು ಕೂಡ ಮಗದೊಮ್ಮೆ ಒಂದಾಗ್ತಾರೆ. ಈ ಕಡೆ ಒಂದಷ್ಟು ದಿನಗಳ ಕಾಲ ಇಬ್ಬರ ನಡುವಿನ ಪ್ರೀತಿ ಹಾಗೆ ದೂರವಾಗಿತ್ತು. ಜೊತೆಗೆ ಇಲ್ಲಿ ವೈಷ್ಣವ್ ತನ್ನ ಲಕ್ಷ್ಮಿನೇ ಕಳ್ಕೊಂಡ್ಬಿಟ್ಟಿದ್ದೆ ಅಂತ ಅಂದ್ಕೊಂಡಿದ್ರು. ಹಾಗಿದ್ರೆ ಆ ಒಂದು ಘಟನೆ ನಡೆಯೋದಕ್ಕೂ ಮುನ್ನ ನಡೀತಲ್ವ, ಆ ಒಂದು ಕರಾಳ ಘಟನೆ, ಆ ಒಂದು ಸತ್ಯವನ್ನು ಬಿಚ್ಚಿಡ್ತಾರೆ ಲಕ್ಷ್ಮಿ. ಏನಾಗತ್ತೆ ಆ ಕಡೆ ಕಾವೇರಿ ಕಥೆ ಏನು, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಲಕ್ಷ್ಮಿ ಏನೋ ಕೋರ್ಟಿಗೆ ಬಂದಳು, ಕಟ್ಟಕಡೆ ಮೇಲೆ ನಿಂತ್ಕೊಂಡ್ರು, ತನ್ನ ಮೇಲೆ ಅಟ್ಯಾಕ್ ಆಗಿದ್ದು, ಕೀರ್ತಿ ಮೇಲೆ ಅಟ್ಯಾಕ್ ಆಗಿದ್ದು, ಇದೆಲ್ಲದಕ್ಕೂ ಕೂಡ ಕಾರಣ ಕಾವೇರಿ ಅಂತಲೇ ಹೇಳಿದರು. ಆದರೆ ಕಾವೇರಿ ಅದನ್ನು ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಈ ಕಡೆ ವೈಷ್ಣವ್, ಕೃಷ್ಣಕಾಂತ್ ಎಲ್ಲರೂ ಕೂಡ ತನ್ನಮ್ಮ ಹೆಂಡತಿ ಆ ರೀತಿ ಮಾಡೋದೇ ಇಲ್ಲ ಅಂತ ವಾದಿಸಿದ್ರು. ಆದರೆ ಲಕ್ಷ್ಮಿ ಹೇಳ್ತಿರೋದ್ರಿಂದಾಗಿ ಮನೆಯವರೆಲ್ಲ ಒಪ್ಕೊಳ್ಳೇಬೇಕಾಗ್ತಾ ಇತ್ತು. ಯಾಕಂದರೆ ಲಕ್ಷ್ಮಿ ಆ ರೀತಿ ಸುಳ್ಳು ಹೇಳ್ತಕ್ಕಂಥ ಹುಡುಗಿ ಅಲ್ಲ. ಅಂಥದ್ರಲ್ಲಿ ತನ್ನತ್ತೆ ಬಗ್ಗೆ ಈ ರೀತಿ ಮಾತಾಡೋದು ಅಂದರೆ ಖಂಡಿತ ಸತ್ಯ ಇಲ್ಲದೆ ಆಕೆ ಮಾತಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ನಂಬಿಕೆ ಕೂಡ ಮನೆಯವರಲ್ಲಿತ್ತು. ಆದರೆ ಇಲ್ಲಿ ಸೌದಾಮಿನಿಯವರು ಮಾತ್ರ ಈ ಒಂದು ಟ್ರ್ಯಾಕ್ ಅದಕ್ಕೆ ಸಂಬಂಧನೇ ಪಡೋದಿಲ್ಲ, ಇದು ಕೀರ್ತಿ ಕೇಸ್, ಇಲ್ಲಿ ಲಕ್ಷ್ಮಿ ಕೇಸ್ ಹೇಗೆ ಬರುತ್ತೆ ಅಂತೆಲ್ಲ ವಾದ ಮಾಡ್ತಾರೆ. ಆದರೆ ನಡುವೆ ಇದಕ್ಕೂ ಮತ್ತು ಕೀರ್ತಿ ಕೇಸ್ಗೂ ಲಿಂಕ್ ಇದೆ ಅಂತ ಹೇಳಿ ಪಾರ್ಥಸಾರಥಿ ವಾದ ಮಾಡ್ತಾರೆ. ಕೋರ್ಟ್ ಕೂಡ ಅದಕ್ಕೆ ಅವಕಾಶ ಕೊಡುತ್ತೆ. ಲಕ್ಷ್ಮಿ ಎಲ್ಲ ಸತ್ಯವನ್ನು ಕೂಡ ಹೇಳ್ತಾರೆ. ಬಟ್ ಇಲ್ಲಿ ಜಾರ್ಜ್ ಇವರ ಒಂದು ಕೇಸನ್ನು ಇನ್ವೆಸ್ಟಿಗೇಷನ್ ಮಾಡಿ ಅಂತ ಇನ್ವೆಸ್ಟಿಗೇಷನ್ ಆಫೀಸರ್ಗೆ ವಹಿಸ್ತಾರೆ. ಕಾವೇರಿಯವ್ರನ್ನ ಕೂಡ ಪೊಲೀಸ ಕಸ್ಟಡಿಗೆ ವಹಿಸ್ಕೊಟ್ಟು ಸಪೋರ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಯಾವುದೇ ರೀತಿ ಕಂಡೀಷನಲ್ ಬೇಲ್ನ ಕೊಡೋಕ್ಕಾಗೋದಿಲ್ಲ, ಇದು ಅಟೆಂಪ್ಟ್ ಟು ಮರ್ಡರ್ ಕೇಸ್, ಸಾಕ್ಷಿ ನಾಶ ಆಗೋ ಸಾಧ್ಯತೆ ಇರುತ್ತೆ ಅಂತ ಹೇಳ್ತಾರೆ. ಬಟ್ ಇದರಿಂದ ಕಾವೇರಿಯವ್ರಿಗೆ ನನಗೆ ಬೇಲ್ ಬೇಕೇ ಬೇಕು ಅಂತ ಕೋರ್ಟ್ನಲ್ಲೇ ಹಠ ಮಾಡಿದರೆ ಸೌದಾಮಿನಿ ಅವರೇ ಕಾವೇರಿನ ಸುಮ್ಮನಿರಿಸಬೇಕಾಗುತ್ತೆ. ನಂತರ ಈ ಕಡೆ ಕೋರ್ಟ್ ಅರ್ಜೆಂಟ್ ಆಗುತ್ತೆ, ಈ ಕಡೆ ಕಾವೇರಿಯವ್ರನ್ನ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿದ್ದಾರೆ ಜಾರ್ಜ್. ತದನಂತರ ಹೊರಗಡೆ ಲಕ್ಷ್ಮಿನ ಖುಷಿಯಿಂದ ಅಕ್ಸೆಪ್ಟ್ ಮಾಡಿದ್ದಾನೆ ವೈಷ್ಣವ. ಈ ಕಡೆ ಅಮ್ಮ ಜೈಲಿಗೆ ಹೋಗ್ತಿದ್ದಾರೋ, ನನ್ನ ಹೆಂಡತಿ ಮೇಲೆ ಅಟ್ಯಾಕ್ ಮಾಡಿದ್ರು, ಯಾವುದೊಂದು ವೈಷ್ಣವ್ ತಲೆಯಲ್ಲಿಲ್ಲ. ಈಗ ಜಸ್ಟ್ ನನ್ನ ಹೆಂಡತಿ ಮಹಾಲಕ್ಷ್ಮಿ ಮಗದೊಮ್ಮೆ ವಾಪಸ್ ಬಂದಿದ್ದಾರೆ, ತುಂಬ ಖುಷಿ ಆಗ್ತದೆ, ನಿಜವಾಗ್ಲೂ ಸತ್ಯ ಹೋಗ್ಬಿಟ್ರು ಅಂತ ಅಂದ್ಕೊಂಡಿದ್ದೆ, ನೀವು ಬಂದಿರೋದು ಎಷ್ಟು ಖುಷಿ ಆಗ್ತದೆ ಗೊತ್ತಾ ಅಂತ ತನ್ನ ಖುಷಿಯನ್ನು ವ್ಯಕ್ತಪಡಿಸ್ತಾ ಈ ಒಂದು ಸೀರೆ ನಿಮ್ಗೆ ಹೇಗೆ ಸಿಕ್ತು ಅಂತ ಕೇಳ್ತಾರೆ. ಆದರೆ ಅಷ್ಟರಲ್ಲಿ ಆ ಕಡೆ ಕೀರ್ತಿ ಲಕ್ಷ್ಮಿನ ಸೇರಬೇಕು ಅನ್ಕೋತಿದ್ದಾಳೆ, ಲಕ್ಷ್ಮಿನ ಮಾತಾಡಬೇಕು ಅಂತ ಅನ್ಕೋತಿದ್ದಾಳೆ. ಬಟ್ ಕಾರುಣ್ಯ ಅವರು ತಡೀತಾ ಇದ್ದಾರೆ. ಈ ಕಡೆ ಲಕ್ಷ್ಮಿ ಅದ್ರ ಬಗ್ಗೆ ಮಾತನಾಡುವುದಿಲ್ಲ. ತದನಂತರ ಈ ಕಡೆ ಅಜ್ಜಿ ಬಂದಿದ್ದೆ ಎಷ್ಟು ನೊಂದ್ಕೋತಿದ್ದಾರೆ ಅಂದರೆ, ಬಂದಾಗ ಅಯ್ಯೋ ನನ್ನ ಮಗಳು ತಪ್ಪು ಮಾಡಿದೆ, ಜೈಲಿಗೆ ಹೋಗ್ತಿದ್ದಾಳಲ್ಲ ಅಂತ ನೊಂದ್ಕೊಂಡು ಬಂದೆ. ಆದರೆ ಇಲ್ಲಿ ಏನಾಗೋಯ್ತು, ನನ್ನ ಮಗಳೇ ತಪ್ಪು ಮಾಡಿದಾಳೆ, ಕೊಲೆ ಮಾಡಿದಾಳೆ, ಅದು ಇದು ಅಂತ ಹೇಳ್ತಿದ್ದಾರೆ. ಏನಪ್ಪ ಇದು, ಇಂಥದ್ದೆಲ್ಲ ನೋಡಬೇಕಾ ನನ್ನ ಕಣ್ಗಳಲ್ಲಿ? ನನ್ನ ಮಗಳು ಇಂಥ ಪಾಪದ ಕೆಲಸ ಮಾಡೋಕ್ಕೆ ಸಾಧ್ಯನ? ಒಪ್ಕೊಳ್ಳೋದೇ ಕಷ್ಟ ಆಗ್ತದೆ, ಏನು ಮಾಡೋದು ಅಂತ ಅನ್ಕೋತಾ ಇದ್ರೆ ಈ ಕಡೆ ಕೃಷ್ಣಕಾಂತ್ ಸಮಾಧಾನ ಮಾಡ್ಕೊಳ್ಳಿ ಅತ್ತೆ, ಇನ್ನೂ ಕೂಡ ವಿಚಾರಣೆ ನಡಿಬೇಕಾಗಿದೆ, ಸಾಕ್ಷಿಗಳು ಬರಬೇಕಾಗಿದೆ, ನಂತರ ಎಲ್ಲವೂ ಕೂಡ ಗೊತ್ತಾಗುತ್ತೆ ಅಂತ ಹೇಳ್ತಿದ್ದಾರೆ. ಅಷ್ಟರಲ್ಲಿ ಕಾವೇರಿ ಪೊಲೀಸವ್ರ ಜೊತೆ ಬಂದಿದ್ದ, ನಾನು ನನ್ನ ಮನೆಯವ್ರ ಜೊತೆ ಒಂದು 5 ನಿಮಿಷ ಮಾತನಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ. ಖಂಡಿತ ಪಾಪ ಜೈಲ್ ವಾಸಕ್ಕೆ ಬರ್ತಿದ್ರ, ಮತ್ತೆ ವಾಪಸ್ ಮನೆಗೆ ಹೋಗ್ತಿರೋ ಇಲ್ವೋ ಗೊತ್ತಿಲ್ಲ, ಹೋಗಿ ಒಂದು 5 ನಿಮಿಷ ಮಾತನಾಡಿ ಬನ್ನಿ ಅಂತ ಇನ್ಸ್ಪೆಕ್ಟರ್ ಕೂಡ ಕಳಿಸ್ತಾರೆ. ನಂತರ ಕಾವೇರಿಯವರು ಬಂದಿದ್ದೆ ವೈಷ್ಣವನ್ನ ಕೈ ಹಿಡ್ಕೊಂಡಿದ್ದೆ, ಪುಟ್ಟ ನೀನು ಅವ್ರ ಮಾತನ್ನು ನಂಬೇಡ ಪುಟ್ಟ, ನಾನು ಯಾವುದೇ ರೀತಿ ಕೊಲೆ ಮಾಡಿಲ್ಲ, ನಾನು ನಂಬು ಪುಟ್ಟ ಅಂತ ಹೇಳ್ತಿದ್ದಾರೆ. ವೈಷ್ಣವ್ಗೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಯಾಕೆಲ್ಲ ಕೂಡ ಮೌನವಾಗಿದ್ರೆ, ಎಲ್ಲರೂ ಕೂಡ ಅವಳು ಹೇಳಿದ ಮಾತನ್ನು ನಂಬ್ಕೊಂಡ್ಬಿಟ್ರೆ ನಾನಂತ ಕೆಲಸ ಮಾಡೋಕ್ಕೆ ಸಾಧ್ಯನಾ? ನಾನು ಯಾಕಂತ ಕೆಲಸ ಮಾಡಿ, ನಾನು ನಿಜವಾಗ್ಲೂ ಇನ್ನೋಸೆಂಟ್ ಅಂತ ಡ್ರಾಮಾ ಮಾಡ್ತಿದ್ರೆ ಈ ಕಡೆ ಲಕ್ಷ್ಮಿ ಸಾಕು ಅತ್ತೆ, ನಿಮ್ಮ ನಾಟಕನ ನಿಲ್ಲಿಸಿ, ಎಷ್ಟು ದಿನ ಅಂತ ನಾಟಕ ಮಾಡ್ತೀರಾ? ಸತ್ಯ ಯಾವತ್ತೂ ಬೆಂಕಿ ಕಿಡಿ ಇದ್ದಾಗೆ ಅದು ಹೊರಗಡೆ ಬರಲೇಬೇಕು. ಬೂದಿ ಮುಚ್ಚಿದ ಕೆಂಡ ಥರ ಒಮ್ಮೆ ಒಂದು ಸಣ್ಣ ಕಿಡಿ ಕಾಣಿಸ್ಕೊಂಡ್ರೆ ಸಾಕು, ಖಂಡಿತ ಅದು ಹೊತ್ತಿ ಹೊರತು ಬಿಡುತ್ತೆ. ನೀವು ಏನೇ ಅದನ್ನು ಬಚ್ಚಿಡೋಕ್ಕೆ ಟ್ರೈ ಮಾಡಿದ್ರು ಕೂಡ ಅದನ್ನು ಬಚ್ಚಿಡೋಕ್ಕಾಗೋದಿಲ್ಲ, ಅದು ಜಗಮಗಿಸ್ಲೇಬೇಕು, ಹೊರಗಡೆ ಬರಲೇಬೇಕು. ನೀವು ಆ ಒಂದು ಬೆಂಕಿಲಿ ಚಳಿ ಕಾಯಿಸ್ಕೋಬಹುದು, ಮೈ ಬೆಚ್ಚಗೆ ಮಾಡ್ಕೋಬಹುದು ಚಳಿ ಕಾಯಿಸ್ಕೊಂಡ್ರೆ. ಅದನ್ನು ಬಿಟ್ಟು ಅದಕ್ಕೆ ಇನ್ನೇನೋ ಮಾಡ್ತೀನಿ ಅಂತ ಹೋದರೆ ಅದೇ ನಿಮ್ಮನ್ನು ಸುಟ್ಟು ಭಸ್ಮ ಮಾಡಿಬಿಡುತ್ತೆ ಅಂತ ಲಕ್ಷ್ಮಿ ಹೇಳ್ತಿದ್ದಾಳೆ. ಈ ಎಲ್ಲ ಮಾತನ್ನು ಕೇಳಿದ್ದೆ ಕಾವೇರಿ ರೆಬಲ್ ಆಗ್ತಾರೆ. ಏನು ಮಾತಾಡ್ತಿದ್ಯಾ ನೀನು? ನಾನು ಯಾಕಂತ ಕೆಲಸ ಮಾಡಲಿ? ನೀನೆಲ್ಲ ಸುಳ್ಳು ಹೇಳ್ತಿದ್ಯಾ, ಕೀರ್ತಿ ಜೊತೆ ಸೇರಿಕೊಂಡು ನನ್ನನ್ನು ಜೈಲು ಕಳಿಸ್ಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ಯಾ ನೀನು? ಏನಿದೆ ನಿನ್ನ ಹತ್ರ ಸಾಕ್ಷಿ ಅಂತ ಕೇಳ್ತಾರೆ. ಸಾಕ್ಷಿ ಯಾಕತ್ತೆ, ಆತ್ಮಸಾಕ್ಷಿ ಅನ್ನೋದೇ ಇದೆ ಅಲ್ವಾ ಅಂತ ಲಕ್ಷ್ಮಿ ಹೇಳಿದಕ್ಕೆ ಸುಮ್ಮನೆ ಏನೇನೋ ಮಾತಾಡಬೇಡ, ನೀನು ಏನೂ ಕೂಡ ತಪ್ಪು ಮಾಡಿಲ್ಲ
ಇಲ್ಲ ಪುಟ್ಟ, ಇವಳು ಮಾತನ್ನ ನಂಬೇಡ ಪುಟ್ಟ. ಕೃಷ್ಣಕಾಂತ್ ನೀವು ಕೂಡ ಇದೇ ರೀತಿ ಮಾತನಾಡ್ತಾರಲ್ಲ ಅಮ್ಮ ನೀನು ಅಂತ ಹೇಳ್ತಿದ್ರೆ ಈ ಕಡೆ ಕೃಷ್ಣ ಅವರು, ನೋಡು ಕಾವೇರಿ, ಇನ್ನೂ ಕೂಡ ಗಿರ್ಜಾ ಸಾಕ್ಷಿ ಹೇಳಬೇಕಾಗ್ದ, ಯಾಕೆ ಇಷ್ಟೊಂದು ಎಕ್ಸೈಟ್ ಆಗ್ತಿದ್ಯಾ? ತಪ್ಪಿದ್ರೆ ತಪ್ಪಾಗುತ್ತೆ, ಗಿರ್ಜಾ ಬರ್ತಾರೆ, ನೀನು ತಪ್ಪು ಮಾಡಿದರೆ ಇದೆ ಅಂತಾರೆ, ಇಲ್ಲ ಅಂದರೆ ಇಲ್ಲ, ನೀನು ತಪ್ಪು ಮಾಡಿಲ್ಲ ಅಂದಮೇಲೆ ಯಾಕೆ ಇಷ್ಟು ಘಾಸಿ ಮಾಡ್ಕೋತಾ ಇದೆಯಾ ಅಂತ ಕೃಷ್ಣಕಾಂತ್ ಕೂಡ ಹೇಳ್ತಾರೆ. ಈ ಕಡೆ ಅಜ್ಜಿ ಅಂತೂ ಕಪಾಳಿಕೆ ಬಾರಿಸ್ಬಿಡ್ತಾರೆ ಕಾವೇರಿಗೆ. ಏನು ಮಾಡಿದ್ಯಾ ಪಾಪಿ ನೀನು ಅಂದಾಗ, ಏನಮ್ಮ ಮಾಡ್ತಾ ಇದೆಯಾ ನೀನು? ಇವ್ರ ಮಾತನ್ನೆಲ್ಲ ನಂಬ್ಕೊಂಡು ನನ್ನ ಮೇಲೆ ಕೈ ಮಾಡ್ತಿದ್ಯಲ್ಲ, ನಾನು ಅಂಥದ್ದು ಏನೂ ಮಾಡಿಲ್ಲ ಅಮ್ಮ ಅಂತ ಹೇಳ್ತಿದ್ರೆ, ನೋಡು ನೀನು ಕೊಲೆ ಮಾಡಿದ್ಯಾ ಅಂತ ಹೇಳ್ತಿದ್ದಾರೆ. ಅದು ಸುಳ್ಳು ಸತ್ಯನೋ ನನಗೆ ಗೊತ್ತಿಲ್ಲ, ಆದರೆ ನೀನು ಕೀರ್ತಿ ಬದುಕಲ್ಲಿ ಆಟ ಆಡಿದ್ಯಾ, ಒಂದು ಹುಡುಗಿ ಜೀವನದಲ್ಲಿ ಆಟ ಆಡಿ ಅವಳ ಬದುಕನ್ನು ಸರ್ವನಾಶ ಮಾಡಿದ್ಯಾ. ನಿನ್ನಂಥ ಮಗಳು ಅನ್ಕೊಳ್ಳೋಕ್ಕೆ ಅಸಹ್ಯ ಆಗತ್ತಾ? ನನ್ನ ಮಗಳನ್ನ ನೋಡಿದ್ರೆ ಪಾಪ ಅನ್ನಿಸ್ತದ? ಯಾಕೆ ಹೇಳು, ಹೇಗಿದ್ದ ಮಗಳು ಹೀಗಾಗ್ಬಿಟ್ಟೆ ನೀನು ಅಂತ ತುಂಬ ನೊಂದ್ಕೋತಾರೆ ಅಜ್ಜಿ. ನಂತರ ಈ ಕಡೆ ಪೊಲೀಸ್ ಅವ್ರು ಬರ್ತಾರೆ. ಈಗ ಅವರು ನಮ್ಮ ಕಸ್ಟಡಿಯಲ್ಲಿದ್ದಾರೆ, ದಯವಿಟ್ಟು ಅವ್ರ ಮೇಲೆ ಕೈ ಮಾಡಬೇಡಿ ಅಂತ ಹೇಳ್ತಾರೆ. ಈ ಕಡೆ ಪುಟ ಪುಟ ಅಂತ ರಿಕ್ವೆಸ್ಟ್ ಮಾಡ್ಕೋತಿದ್ರು. ವೈಷ್ಣವ್ ಅಂತೂ ಒಂದು ಕೂಡ ಮಾತನಾಡ್ತಿಲ್ಲ. ನೋಡಿ ನೀವು ಏನೇ ಮಾಡಿದ್ರು ನಿಮ್ಮ ಮನೆಯವ್ರಿಗೆ ನೀವು ಬೇಕಾಗಿಲ್ಲ, ಏನು ಮಾತಾಡಿ ಏನು ಪ್ರಯೋಜನ, ನಮ್ಮ ಹತ್ರ ಆಶ್ರಯ ಇದೆ ಬನ್ನಿರಿ, ನಾವು ನಿಮ್ಮನ್ನು ಕರ್ಕೊಂಡೋಗಿ ಒಳ್ಳೆ ಆತಿಥ್ಯ ಕೊಡ್ತೀವಿ ಅಂತ ಹೇಳಿ ಕಾವೇರಿನ ಇಟ್ಕೊಂಡು ಎಳ್ಕೊಂಡು ಹೋಗೇ ಬಿಡ್ತಾರೆ. ಈ ಕಡೆ ಸೌದಾಮಿನಿ ಇನ್ನಿಲ್ಲವಾಗಿ ಯೋಚನೆ ಮಾಡ್ತಾ ಇದ್ರೆ ಪಾರ್ಥಸಾರಥಿ ಬಂದಿದೆ. ಏನು ಯೋಚನೆ ಮಾಡಬೇಡಿ ಮೇಡಮ್, ಏನು ಸೀನಿಯರ್ ಲಾಯರ್ ಇಷ್ಟೊಂದು ಯೋಚನೆ ಮಾಡ್ತಿದ್ರಲ್ಲ, ಖಂಡಿತವಾಗ್ಲೂ ಧರ್ಮ ಅನ್ನೋದೇ ಗೆಲ್ಲೋದು, ಇಬ್ಬರು ಹೆಣ್ಣು ಮಕ್ಕಳಿಗೆ ಖಂಡಿತ ನ್ಯಾಯ ಸಿಗತ್ತೆ ಅಂತ ಹೇಳ್ತಾರೆ. ಕಾಲಚಕ್ರ ಅನ್ನೋದು ಹೀಗೆ ಇರೋದಿಲ್ಲ ಅಲ್ವಾ, ತಿರುಗಲೇಬೇಕು. ಇಂಥ ಎಷ್ಟು ಕೇಸ್ ನೋಡಿಲ್ಲ, ಎಷ್ಟು ಕೇಸ್ ಉಲ್ಟಾ ಆಗಿಲ್ಲ ಅಂತ ಸೌದಾಮಿನಿ ಹೇಳ್ತಾರೆ. ಆಲ್ರೆಡಿ ಎಲ್ಲ ರೀತಿ ಉಲ್ಟಾ ಆಗಿದ್ದಾಯಿತು, ಕಾಲಚಕ್ರ ತಿರುಗಿತು ಕೂಡ ಆಯಿತು, ಇನ್ನೇನೇ ಇದ್ರೂ ಕೂಡ ರಿಸಲ್ಟ್ ಬರಬೇಕು ಅಷ್ಟೇ ಅಂತ ಪಾರ್ಥಸಾರಥಿ ಕೂಡ ಜಯಕ್ಕೆ ಸತ್ಯಕ್ಕೆ ಜಯ ಅಂತ ಹೇಳ್ತಿದ್ದಾರೆ. ಸತ್ಯಮೇವ ಜಯತೆ ಅಂತ ತಿಳಿಸ್ತಿದ್ದಾರೆ. ತದನಂತರ ಮನೇಲಿ ಎಲ್ಲರೂ ಕೂಡ ಅದೇ ವಿಷಯ ಮಾತನಾಡ್ತಿದ್ದಾರೆ. ವಿಧಿ ಅಂತೂ ತನ್ನಮ್ಮ ಕಟ್ಕಟ್ಟಲ್ಲಿ ಇರುವುದನ್ನು ನೋಡೋಕ್ಕಾಗ್ತಿಲ್ಲ, ಎಲ್ಲರೂ ನಮ್ಮಮ್ಮನ ವಿರುದ್ಧವಾಗೇ ಇದ್ದೀರಾ, ಪಾಪ ನನ್ನಮ್ಮ ತಪ್ಪು ಮಾಡಿದೆ ಅಂತದೆಲ್ಲ ಅನುಭವಿಸ್ಬೇಕು ಆಗಿದೆ ಅಂತಂದ್ರೆ ಅದೇ ನಡುವೆ ವೈಷ್ಣವ್ ಲಕ್ಷ್ಮಿನ ಕರ್ಕೊಂಡು ಮನೆಗೆ ಬರ್ತಾರೆ. ಲಕ್ಷ್ಮಿ ವೈಷ್ಣವ್ ಬರ್ತದಾಗೆ ಕೃಷ್ಣಕಾಂತ್ ಅವರು ಸೊಸೆ ಬದುಕಿ ಬಂದಿದ್ದಾಳೆ, ಸಾವನ್ನ ಗೆದ್ದು ಬಂದಿದ್ದಾಳೆ ಅಂತ ಆರತಿ ತೆಗೆದು ಒಳಗಡೆ ಕರ್ಕೋತಾರೆ. ನಂತರ ನೋಡಮ್ಮ ಲಕ್ಷ್ಮಿ, ನೀನು ಈ ಮನೆಯ ಸೊಸೆ, ಇಡೀ ಮನೆ ನಿನ್ನ ಜವಾಬ್ದಾರಿ, ಎಲ್ಲವನ್ನ ಸರಿಯಾಗಿ ನೋಡಿಕೊಂಡು ಹೋಗಬೇಕಾಗಿರೋದು, ಎಲ್ಲರನ್ನ ಸಂಭಾಳಿಸ್ಬೇಕಾಗಿರೋದು ನಿನ್ನ ಕರ್ತವ್ಯ. ಎಲ್ರಿಗೂ ಕೂಡ ಯಾವುದೇ ಕೆಡಕಾಗದೆ ಎಲ್ಲವನ್ನ ಸರಿದೂಗಿಸ್ಕೊಂಡು ಹೋಗಬೇಕು, ಅದು ಇಡೀ ಮನೇನ ನೋಡ್ಕೋಬೇಕಾಗಿರೋದು ನಿನ್ನ ಜವಾಬ್ದಾರಿ. ಅದರಲ್ಲಿ ಕಾವೇರಿ ಕೂಡ ಸೇರ್ಕೋತಾಳೆ ಅಂತ ಹೇಳ್ತಾರೆ. ಏನು ಹೇಳ್ತಿದ್ರ ಮಾಮ ನೀವು ಅಂದಾಗ, ಹೌದು ನಾನು ಸರಿಯಾಗಿ ಹೇಳ್ತಿದ್ದೆ, ನಿಮಗೆ ತಪ್ಪು ಅನ್ನೋದು ಮಾಡಬಹುದು, ಮನುಷ್ಯ ಆದಮೇಲೆ ತಪ್ಪು ಮಾಡ್ತಾನಲ್ವ, ತಪ್ಪನ್ನು ತಿದ್ದುಕೊಂಡು ಹೋಗಬೇಕಾಗುತ್ತೆ, ತಪ್ಪನ್ನು ತಿದ್ದುಕೊಳ್ಳೋಕ್ಕೆ ಅವಕಾಶ ಕೊಡಬೇಕಾಗುತ್ತೆ. ಇಡೀ ಕುಟುಂಬ ಒಂದು ಮುಷ್ಟಿ ಥರ ಜೊತೆಗಿದ್ದು ಹೋರಾಟ ಮಾಡಬೇಕಾಗುತ್ತೆ. ನಾನು ಹೇಳಿರೋದನ್ನು ಅರ್ಥ ಆಗಿದೆ ಅಂತ ಅನ್ಕೋತೀನಿ ಲಕ್ಷ್ಮಿ ಅಂತ ಹೇಳ್ತಾರೆ. ನಂತರ ಏನಣ್ಣ ಇದೆಲ್ಲ, ಇಷ್ಟೆಲ್ಲ ಆದ ಮೇಲೂ ಕೂಡ ಈ ರೀತಿ ನೀನು ಹೆಂಡತಿ ಪರ ಮಾತನಾಡ್ತಿದ್ಯಾ ಅಂತ ಸುಪ್ರೀತಾ ಅವರೇ ಹೇಳಿದ್ದಕ್ಕೆ, ಹೌದು ಅವಳು ಈ ಮನೆಯವಳು, ನಮ್ಮ ಮನೆಯವ್ರನ್ನ ನಾವೇ ಬಿಟ್ಕೊಟ್ರೆ ಹೇಗೆ, ನಮ್ಮ ಮನೆಯವ್ರಿಗೆ ಅವಕಾಶ ಮಾಡಿಕೊಡ್ಬೇಕಲ್ವ ತಪ್ಪು ತಿದ್ಕೊಂಡು ಹೋಗೋದಕ್ಕೆ, ಅವ್ರ ಜೊತೆಯಾಗಿ ನಿಂತು ಅವ್ರನ್ನ ಕಾಪಾಡಬೇಕಲ್ವ ಅಂತ ಕೃಷ್ಣಕಾಂತ್ ಹೇಳ್ತಾರೆ. ನಂತರ ವೈಷ್ಣವ್ ರೂಮಿಗೆ ಕರ್ಕೊಂಡು ಹೋಗ್ತಾನೆ. ತನ್ನ ಗಂಡನ ನೋಡಿದ್ದೆ, ತುಂಬ ದಿನಗಳ ನಂತರ ತನ್ನ ರೂಮಿಗೆ ಬಂದಿದ್ದೆ, ಗಂಡನ ಅಪ್ಕೊಂಡು ಕಣ್ಣೀರು ಹಾಕ್ತಾರೆ. ನಂತರ ಅವತ್ತು ಏನಾಯಿತು ಅಂತ ಕೇಳಿದಾಗ ಅವತ್ತು ನಡೆದಿರೋ ಘಟನೆನ ಲಕ್ಷ್ಮಿ ವಿವರಿಸ್ತಿದ್ದಾರೆ. ಅಲ್ಲಿ ಹೋಗಿದ್ದು ನಿಜ, ಬಟ್ ಆ ನಂತರ ನಿಜವಾದ ರಾಣಿ ಬೊಂಬೆ ಕೀರ್ತಿ ಹತ್ರ ಇತ್ತು. ಕೀರ್ತಿ ಬಂದು ಲಕ್ಷ್ಮಿನ ಕಾಪಾಡಿರ್ತಾರೆ. ಇಲ್ಲಿ ಕೀರ್ತಿ ಅವರು ಇಲ್ಲ ಅಂದಿದ್ರೆ ಅವತ್ತು ನಿಜವಾಗ್ಲೂ ಕೂಡ ಲಕ್ಷ್ಮಿನ ಕಾಪಾಡೋಕ್ಕೆ ಸಾಧ್ಯ ಆಗ್ತಾನೆ ಇರಲಿಲ್ಲ. ಅದನ್ನೆಲ್ಲ ಮಾಡಿದ್ದು ಅತ್ತೇನೆ ಅಂತ ಹೇಳ್ತಿದ್ರೆ ವೈಷ್ಣವ್ಗೆ ಅರ್ಗಿಸ್ಕೊಳ್ಳೋದು ಕಷ್ಟ ಆಗ್ತದೆ. ಇಲ್ಲಿ ವೈಷ್ಣವ್ ಕೂಡ ಅಮ್ಮ ತಪ್ಪು ಮಾಡಿದ್ರು ಕೂಡ ಕ್ಷಮಿಸೋಕೆ ಮುಂದಾಗ್ತಿದ್ದಾರೆ ಅಂತ ಅನ್ನಿಸ್ತದೆ. ಬಿಕಾಸ್ ಅವರ ಬಿಹೇವಿಯರ್ ಕೂಡ ಕೃಷ್ಣಕಾಂತ್ ಅವರ ಮಾತಿಗೆ ಸಪೋರ್ಟ್ ಮಾಡೋ ಹಾಗೆ ಇತ್ತು. ಆ ಕಡೆ ಕಾವೇರಿಯವರು ಪೊಲೀಸ್ ಸ್ಟೇಷನಲ್ಲಿ ಇನ್ನೆಲ್ಲವಾಗಿ ಬಸ್ ಹೊಡಿತಿದ್ದಾರೆ. ಹಾಗಿದ್ರೆ ಅಲ್ಲಿ ಲಕ್ಷ್ಮಿ ಹೋಗಿದ್ದೆ ಕಾವೇರಿ ಮುಂದೆ ನಿಂತು ಕಾವೇರಿನ ಬಿಡುಗಡೆಗೊಳಿಸೋ ಮಾತನಾಡ್ತಾರೆ. ಕ್ಷಮೆ ಕೊಟ್ಟು ಬಿಡುಗಡೆ ಕೊಡಿಸ್ತೀನಿ ಬದಲಾಗಿ ಅಂತ ಹೇಳ್ತಾರೆ. ಬದಲಾಗು ಜಾಯಮಾನನ ಕಾವೇರಿದು, ಅಥವಾ ಇಲ್ಲಿ ನ್ಯಾಯ ಕೊಡಿಸ್ಬೇಕು ಅಂತ ಅಂದ್ಕೊಂಡಿರು ಲಕ್ಷ್ಮಿ ಕೀರ್ತಿ ಸಾವಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಮಾತು ಲಕ್ಷ್ಮಿ ಮನೇಲಿ ಮಾವ ಹೇಳಿದ ಮಾತನ್ನು ಕೂಡ ಗಣನೆಗೆ ತಗೊಳ್ದೆ ಸತ್ಯದ ಪರ ನಿಂತು ಸುಳ್ಳಿಗೆ ಶಿಕ್ಷೆ ಕೊಡಿಸ್ಬೇಕು ಅನ್ನೋ ಕಾರಣಕ್ಕೆ, ಅಸತ್ಯಕ್ಕೆ ಅಧರ್ಮಕ್ಕೆ ಶಿಕ್ಷೆ ಆಗಬೇಕು ಅನ್ನೋ ಕಾರಣಕ್ಕೆ ಗಿರಿಜಾನ ಹೊಡ್ಕೊಂಡು ಹೊರಟೆ ಬಿಡ್ತಾರೆ. ಗಿರಿಜಾ ಕೈಗೆ ಸಿಕ್ಕಿದ್ದೆ. ಈ ಕಡೆ ಕೋರ್ಟ್ಗೆ
ಬಂದು ಕಾವೇರಿ ವಿರುದ್ಧ ಸಾಕ್ಷಿ ಹೇಳಿದ್ರೆ ಏನಾಗ್ಬೋದು? ಈ ಒಂದು ಹೋರಾಟದಲ್ಲಿ ಲಕ್ಷ್ಮಿ ಒಬ್ಬಂಟಿಯಾಗಿ ಬಿಡ್ತಾಳ? ಇಡೀ ಮನೆ ಲಕ್ಷ್ಮಿ ವಿರುದ್ಧ ನಿಲ್ದಂತ ವೈಷ್ಣವ್ ಕೂಡ ಲಕ್ಷ್ಮಿ ವಿರುದ್ಧನೇ ನಿಲ್ತಾರ, ಅಮ್ಮನ ಪರವಾಗ್ತಾರ ವೈಷ್ಣವ್. ಏನಾಗತ್ತೆ ಅಂತ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.